ಹಿಂದೆನೂ ಕೂಡ ಹೇಳ್ತಾ ಇದ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಇದು ಗೂಂಡಾ ಥರದಾಗುತ್ತೆ, ಅದರ ಇದು ಮೊದಲ ಹೆಜ್ಜೆನೇ ಇದು. ನಾನು 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ. ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡೋವಂಥದ್ದು. ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ, ತಮ್ಮ ಮನಸೋ ಇಚ್ಛೆ ಮಾಡ್ತಾರೆ. ಇವತ್ತು ನಡೀತಾ ಇರೋದೊಂದು ಅಷ್ಟೇ ನೋಡಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತಲೇ ಹಿರಿಯರಿದ್ದೀರಿ. ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ 7, 8, 10 ಟರ್ಮು ನೀವು ಇರುವಂಥವ್ರು ಇದ್ದೀರಿ. ಕಾದರವರು ಕೂಡ ಭಾಳ ಸೀನಿಯರ್ ಇದ್ದಾರೆ. ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಮೋಸ್ಟ್ಗಳಿರುವಂಥವ್ರು ಇದ್ದಾರೆ. ಎಲ್ಲ ಕೂತು ಒಂದು ತೀರ್ಮಾನ ತಗೊಳ್ಳಿ. ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಅಬ್ಬೆಬಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ, ಇದು ಸರಿ ಕಾಣಿಸಲ್ಲ. ಉತ್ತರ ಪ್ರದೇಶ, ಬಿಹಾರಗಳು ಇವತ್ತು ಬದಲಾಗಿದೆ, ಆದರೆ ಕರ್ನಾಟಕ ಇವತ್ತು ಬಿಹಾರ, ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಗ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ. ಭಾಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ, ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋವಂಥವ್ರು ಇದ್ದಾರೆ. ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳೆದಾಡ್ತೀರಿ, ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳೆದಾಡೋದು. ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ, ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು. ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ 5 ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದ್ರು. ಅಯ್ಯಯ್ಯೋ ಕೊಲೆ ಪಣ್ಣೋಡುವಂಗ ಅಂತೇಳಿ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾಯಿದ್ರು. ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ? ಸೀನಿಯರ್ಸ್ ಇದ್ದೀರಿ, ನೀವೆಲ್ಲ ಅನುಭವಿಗಳಿದ್ದೀರಿ. ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ. ಹಿಂದೆನೂ ಕೂಡ ಹೇಳ್ತಾ ಇದ್ರಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಇದು ಗೂಂಡಾ ಥರದಾಗುತ್ತೆ, ಅದರ ಇದು ಮೊದಲ ಹೆಜ್ಜೆನೇ ಇದು. ನಾನು 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ. ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡೋವಂಥದ್ದು. ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ, ತಮ್ಮ ಮನಸೋ ಇಚ್ಛೆ ಮಾಡ್ತಾರೆ. ಇವತ್ತು ನಡೀತಾ ಇರೋದೊಂದು ಅಷ್ಟೇ ನೋಡಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ.ಟಿ. ರವಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತಲೇ ಹಿರಿಯರಿದ್ದೀರಿ. ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ 7, 8, 10 ಟರ್ಮು ನೀವು ಇರುವಂಥವ್ರು ಇದ್ದೀರಿ. ಕಾದರವರು ಕೂಡ ಭಾಳ ಸೀನಿಯರ್ ಇದ್ದಾರೆ. ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಮೋಸ್ಟ್ಗಳಿರುವಂಥವ್ರು ಇದ್ದಾರೆ. ಎಲ್ಲ ಕೂತು ಒಂದು ತೀರ್ಮಾನ ತಗೊಳ್ಳಿ. ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಅಬ್ಬೆಬಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ, ಇದು ಸರಿ ಕಾಣಿಸಲ್ಲ. ಉತ್ತರ ಪ್ರದೇಶ, ಬಿಹಾರಗಳು ಇವತ್ತು ಬದಲಾಗಿದೆ, ಆದರೆ ಕರ್ನಾಟಕ ಇವತ್ತು ಬಿಹಾರ, ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಸಾಗ್ತಾ ಇದೆ. ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ. ಭಾಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ, ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋವಂಥವ್ರು ಇದ್ದಾರೆ. ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳೆದಾಡ್ತೀರಿ, ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳೆದಾಡೋದು. ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ, ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು. ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ 5 ಗಂಟೆ ಜಾವಕ್ಕೆ ಹೋಗಿ ಕರುಣಾನಿಧಿನ ಎತ್ಕೊಂಡು ಹೋದ್ರು. ಅಯ್ಯಯ್ಯೋ ಕೊಲೆ ಪಣ್ಣೋಡುವಂಗ ಅಂತೇಳಿ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾಯಿದ್ರು. ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ? ಸೀನಿಯರ್ಸ್ ಇದ್ದೀರಿ, ನೀವೆಲ್ಲ ಅನುಭವಿಗಳಿದ್ದೀರಿ. ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.